ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಿರು ಕನ್ನಡ ವ್ಲಾಗ್ಗೆ ಸ್ವಾಗತ. ನಾನು ನಿಮ್ಮ ರಕ್ಷಿತಾ ನಾಗರಾಜ್. ಇವತ್ತು ನಾನು ಎಗ್ ರೈಸ್ನ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿರುತ್ತೆ. ಯಾವುದೇ ಬ್ಯಾಚುಲರ್ಸ್ ಆಗಿರ್ಬೋದು, ಮನೆಯಲ್ಲಿ ಒಂದೇ ಥರ ವೆರೈಟಿ ತಿಂದು ಬೇಜಾರಾದವರು ಸಹ ಈ ರೀತಿಯಲ್ಲಿ ಮಾಡ್ಕೊತಿದ್ರೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ, ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಇಲ್ಲಿ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಎಲ್ಲರೂ ಇಷ್ಟಪಡುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಇಲ್ಲಿ 1 ಕಪ್ನಷ್ಟು ಬಾಸುಮತಿ ರೈಸ್ನ ತೊಗೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಸೋನಾ ಮಸೂರಿ ರೈಸ್ ಇದ್ದರೆ, ಇಲ್ಲ ಅಂತೇಳಿದ್ರೆ ನೀವು ಯಾವ ರೈಸನ್ನು ತೊಗೊತೀರ 1 ಕಪ್ನಷ್ಟು ರೈಸ್ ತೊಗೊಳ್ಳಿ, ನಿಮ್ಮ ಕಂಫರ್ಟಬಲ್ಲು. ಅದಾದ ಮೇಲೆ ನಾನು ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ಬಾಸುಮತಿ ರೈಸ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಆದಮೇಲೆ 1 ಕಪ್ನಷ್ಟು ನೀರನ್ನು ಹಾಕಿ ನಾನು ನೆನೆಲಿಕ್ಕೆ ಬಿಡ್ತೀನಿ. ಒಂದು 10 ರಿಂದ 15 ನಿಮಿಷ ನೆನೆಸಿದ್ರೆ ಸಾಕು. ಇದನ್ನು ನಾನು ಮುಚ್ಚಿಬಿಟ್ಟು ಸೈಡಿಗೆ ತೆಗೆದುಕೊಂಡು ಈಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ಈಗ ನೋಡಿ, ನಾನು 10 ಎಸಳಿನಷ್ಟು ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿನ ತೊಗೊಂಡಿದ್ದೀನಿ. 1 ಮೀಡಿಯಮ್ ಸೈಜ್ ಟೊಮೊಟೊನ ನಾನು ತೊಗೊಂಡಿದ್ದೀನಿ. ಯಾವುದೇ ರೀತಿ ಈರುಳ್ಳಿ ಏನು ರುಬ್ಬಲಿಕ್ಕೆ ಹಾಕ್ಕೊಂಡಿಲ್ಲ ನಾನು. ಮತ್ತು ನಾನು ಚಕ್ಕೆ ಮಸಾಲೆ ಐಟಮ್ನು ಇದಕ್ಕೆ ಹಾಕ್ಕೊಂಡಿಲ್ಲ. ನಾನು ಜಸ್ಟ್ ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊನ ಚೆನ್ನಾಗಿ ರುಬ್ಬಿ ತೊಗೊಂಡಿದ್ದೀನಿ. ನೋಡಿ, ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಯಾವುದೇ ರೀತಿ ಮಸಾಲೆ ಐಟಮ್ನ ಇದಕ್ಕೆ ನಾನು ಆ್ಯಡ್ ಮಾಡಿಲ್ಲ. ಈಗ ಬನ್ನಿ, ನಾನು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ನೀವು ಪಾತ್ರೆಯಲ್ಲಿ ಸಹ ಮಾಡ್ಕೊಳ್ಬೋದು. ನೀವು ಪಾತ್ರೆಯಲ್ಲಿ ಮಾಡ್ಕೊಳ್ಳೋದಾದರೆ ಒಂದು ದಪ್ಪ ತಳದ ಪಾತ್ರೆಯನ್ನು ನೀವು ಇಟ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಒಂದು 3 ರಿಂದ 4 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ನೀವು ಸಹ ನೀವು ಜಾಸ್ತಿ ಎಣ್ಣೆ ಯೂಸ್ ಮಾಡೋರಾದರೆ ನೀವು ಧಾರಾಳವಾಗಿ ಎಣ್ಣೆನ ಯೂಸ್ ಮಾಡ್ಕೊಳ್ಬೋದು. ನನಗೆ ಜಸ್ಟ್ ನಾನು ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಮತ್ತು 1 ಇಂಚಿನಷ್ಟು ಚಕ್ಕೆ ಮತ್ತು 2 ಲವಂಗ, 1 ಏಲಕ್ಕಿ ಅಷ್ಟೇ ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೆಗಳಲ್ಲಿ ಮರಾಠಿ ಮೊಗ್ಗು ಮತ್ತು ಚಕ್ರದ ಮೊಗ್ಗು ಅಂತೆಲ್ಲ ಇರ್ತಾವಲ್ಲ, ಅವನ್ನೆಲ್ಲ ಮಸಾಲೆ ನೀವು ಪಲಾವ್ ಎಲೆ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಬೋದು. ನನಗೆ ಜಾಸ್ತಿ ಮಸಾಲೆ ಅಷ್ಟು ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಏಲಕ್ಕಿ, ಲವಂಗ, ಚಕ್ಕೆ ಅಷ್ಟೇ ತೊಗೊಂಡಿದ್ದೀನಿ. ಈಗ ಒಂದು 2 ಈರುಳ್ಳಿನ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಸಹ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಯಾವ ರೀತಿ ಅಂತ ಹೇಳಿದ್ರೆ, ಎಲ್ಲ ಈರುಳ್ಳಿಯು ಗೋಲ್ಡನ್ ಕಲರ್ ಬಂದಿರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ತುಂಬಾ ರುಚಿ ಬರುತ್ತೆ ಅಂತ ಹೇಳೋದು. ಯಾವುದೇ ಬಿರಿಯಾನಿ ಆಗಿರ್ಬೋದು, ನೀವು ಚಿಕನ್ ಬಿರಿಯಾನಿ ಆಗಿರ್ಬೋದು, ಮಟನ್ ಬಿರಿಯಾನಿ ಆಗಿರ್ಬೋದು, ಎಗ್ ಬಿರಿಯಾನಿ ಆಗಿರ್ಬೋದು, ನೀವು ಎಷ್ಟು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ತೀರ ಅಷ್ಟು ಫ್ಲೇವರ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ನೀವು ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು. ಯಾಕಂತ ಹೇಳಿದ್ರೆ ಬೇಗ ಬೇಯುತ್ತೆ ಅಂತ ಹೇಳ್ಬೋದು. ನೋಡಿ, ನಾನು ರುಬ್ಬಿಟ್ಕೊಂಡಿರುವಂತಹ ಟೊಮೊಟೊ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಬೆಳ್ಳುಳ್ಳಿ, ಶುಂಠಿನೂ ಇದೆ ಮತ್ತು ಟೊಮೊಟೊನೂ ಇದೆ. ಚೆನ್ನಾಗಿ ನಾನು ರುಬ್ಬಿಟ್ಕೊಂಡಿದ್ದೀನಿ. ಇದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತಕ್ಷಣಕ್ಕೆ ನಾವು ಬೇರೆ ಎಲ್ಲ ಮಸಾಲೆಗಳನ್ನು ಫ್ರೈ ಮಾಡ್ಕೊಳ್ತೀವಿ ಅಂದರೆ ಸ್ವಲ್ಪ ಹಸಿ ಅನಿಸುತ್ತೆ, ಆವಾಗ ತಿನ್ನಲಿಕ್ಕೂ ಟೇಸ್ಟ್ ಬರೋದಿಲ್ಲ. ಹಾಗಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾನು ಜಾರಲ್ಲಿರುವಂತಹ ಮಸಾಲೆನಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಸಹ ತೆಗೆದಿಟ್ಕೊಂಡಿರ್ತೀನಿ, ಮುಂದಕ್ಕೆ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಪುಡಿನ ಹಾಕ್ಕೊಳ್ಳಿ. ನಾನು ಅರ್ಧ ಸ್ಪೂನಷ್ಟು ಖಾರ ಪುಡಿನ ಹಾಕ್ಕೊತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ನನ್ನ ಮಗಳಿದ್ದಾಳೆ, ಅವಳಿಗೆ ತಿನ್ನಿಸ್ಬೇಕು ಅಂದರೆ ಜಾಸ್ತಿ ಖಾರ ಅವಳು ತಿನ್ನೋದಿಲ್ಲ, ಹಾಗಾಗಿ ಅವಳಿಗೆ ತಕ್ಕನಂಗೆ ನಾನು ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಗರಂ ಮಸಾಲಾನ ಯೂಸ್ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊತಾ ಇದ್ದೀನಿ. ನಿಮಗೆ ನಿಮ್ಮ ಹತ್ರ ಬಿರಿಯಾನಿ ಮಸಾಲ ಇತ್ತು ಅಂದರೆ ನೀವು ಬಿರಿಯಾನಿ ಮಸಾಲಾನ ಯೂಸ್ ಮಾಡ್ಬೋದು. ಬಟ್ ನಾನು ಯಾವುದೇ ರೀತಿ ಬಿರಿಯಾನಿ ಮಸಾಲಾನ ಯೂಸ್ ಮಾಡ್ತಿಲ್ಲ. ಜಸ್ಟ್ ಗರಂ ಮಸಾಲ, ಖಾರದ ಪುಡಿ, ಅರಿಶಿನ ಪುಡಿ ಅಷ್ಟೇ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ನಿಮಗೆ ಅವಶ್ಯಕತೆ ಇದೆ, ನಿಮಗೆ ಬೇಕು ಅಂತ ಹೇಳೋದಾದರೆ ನೀವು ಬಿರಿಯಾನಿ ಮಸಾಲಾನ ಯೂಸ್ ಮಾಡ್ಕೊಳ್ಬೋದು. ಇದಕ್ಕೆ ನೀವು ಪುದೀನ ಸಹ ಇತ್ತು ಅಂದರೆ ಪುದೀನೂ ಸಹ ಈ ಟೈಮ್ನಲ್ಲಿ ನೀವು ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಫ್ರೈ ಮಾಡ್ಕೊಳ್ಬೋದು.
ನೋಡಿ ಈಗ ನಾವೇನು ಖಾರದ ಪುಡಿ ಗರಂ ಮಸಾಲ ಹಾಕಿದ್ವಲ್ಲ ಅದು ಸಹ ಹಸಿ ಸ್ಮೆಲ್ ಹೋಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇದು ನಿಮಗೆ ಎಣ್ಣೆ ಬಿಡೋದು ಗೊತ್ತಾಗುತ್ತೆ ಸೈಡಿಗೆಲ್ಲ. ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾವು ಯಾವುದೇ ಒಂದು ಹಸಿಯಾಗಿ ಹಾಕಿದ್ದೀವಿ ಅಂದರೆ ಅದು ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ನಾನು ಒಂದು 4 ಮೊಟ್ಟೆನ ಚೆನ್ನಾಗಿ ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ. ಅಂದರೆ ಒಂದು 75% ಅಷ್ಟು ಬೇಯಿಸಿದ್ದೀನಿ. ಯಾಕಂತ ಹೇಳಿದ್ರೆ ಮತ್ತೆ ನಾವು ರೈಸಲ್ಲಿ ಹಾಕಿದಾಗ ಇನ್ನೂ ಒಂದು 25% ಅದರಲ್ಲಿ ಬೇಯಬೇಕಾಗಿರುತ್ತೆ. ಹಾಗಾಗಿ ನಾನು ಒಂದು 75% ಅಷ್ಟು ಬೇಯಿಸಿ ಸಿಪ್ಪೆ ಎಲ್ಲ ತೆಗೆದು ಈ ಥರ ಹೋಲ್ಡ್ ಮಾಡ್ಕೊತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅದರಲ್ಲಿ ಖಾರ ಎಲ್ಲ ಹಿಡಿಬೇಕಾಗಿರುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ಇದನ್ನು 4 ಭಾಗದಲ್ಲಿ ಸಣ್ಣ ಸಣ್ಣದಾಗಿ ಸೀಲ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ನಾನು ರುಬ್ಬಿದ್ನಲ್ವ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ಇದರಲ್ಲಿ ನಾವು ಮೊಟ್ಟೆನ ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಒಂಚೂರು ಉಪ್ಪು ಖಾರ ಎಲ್ಲ ಹಿಡಿಬೇಕಾಗಿರುತ್ತೆ. ಹಾಗಾಗಿ ನಿಮಗೆ ಈ ಥರ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಬೇಕಾಗತ್ತೆ, ನೀವು ಎಕ್ಸ್ಟ್ರಾ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಅರಿಶಿನ ಪುಡಿನ ಹಾಕಿ ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀವು ಆಮೇಲೆ ಬೇಕಾದ್ರೆ ನಿಮಗೆ ರೈಸ್ ಜೊತೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನನಗೆ ಆ ಥರ ಬೇಡ, ಡಬಲ್ ಬೇಡ ಅಂತ ಹೇಳಿಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ, ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಇದೇನು ಮಸಾಲೆ ಮಾಡಿದ್ದೀನಿ ಅಲ್ವ ಅದರಲ್ಲಿ ನಾನು ಈ ಮೊಟ್ಟೆನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತೇಳಿದ್ರೆ ಉಪ್ಪು ಖಾರ ಚೆನ್ನಾಗಿ ಹಿಡೀಲಿ ಅಂತ ಹೇಳ್ಬಿಟ್ಟು ಈಗ ನೀವು ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ನಿಮಗೆ ಹತ್ರ ಪುಡಿ ಉಪ್ಪು ಇತ್ತಂದರೆ ಪುಡಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಕಲ್ಲುಪ್ಪನ್ನು ಯೂಸ್ ಮಾಡಿದ್ದೀನಿ. ಈಗ ನೋಡಿ ಅದು ಸ್ವಲ್ಪ ಫ್ರೈ ಆಗೋವರೆಗೂ ಬಿಡಬೇಕಾಗತ್ತೆ. ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ 1-2 ಟೈಮು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಅದಾದ ಮೇಲೆ ನೀವು ಬೇಕಾದ್ರೆ ರೈಸನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ. ಯಾಕಂತೇಳಿದ್ರೆ ಸ್ವಲ್ಪ ರಸಗಳೆಲ್ಲ ಮೊಟ್ಟೆಯಲ್ಲಿ ಹಿಡೀಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದರಲ್ಲಿ ಜಾರಲ್ಲಿ ಇದ್ದಿದ್ದನ್ನೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳಿಬಿಟ್ಟು ಇದು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡಬೇಕಾಗತ್ತೆ. ನೀವು ಜಾಸ್ತಿ ಉರಿಯಲ್ಲಿ ಇಟ್ಕೊಂಡ್ರೆ ಮಸಾಲೆ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ನೀವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಮೊಟ್ಟೆನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈ ಥರ ನಾವು ಎಷ್ಟು ಅದೇ ಹೋಳು ಒಯ್ದಿರ್ತೀವಲ್ವ ಅಲ್ಲೆಲ್ಲ ಮಸಾಲೆ ಹಿಡಿಬೇಕಾಗಿರುತ್ತೆ. ಕೆಲವೊಬ್ಬರು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಮೊಟ್ಟೆನ ಎಕ್ಸ್ಟ್ರಾ ಫ್ರೈ ಮಾಡಿಕೊಂಡು ರೈಸೆಲ್ಲ ಹಾಕಿದ ನಂತರ ಒಂದು ಸ್ವಲ್ಪ ಕುದಿ ಬಂದ ನಂತರ ಮೊಟ್ಟೆಗಳನ್ನು ಆ್ಯಡ್ ಮಾಡ್ಕೊಳ್ತಾರೆ. ಆ ರೀತಿಯಲ್ಲೂ ಸಹ ಮಾಡ್ಬೋದು. ನಾನು ಆ ರೀತಿಯಲ್ಲೂ ಮಾಡ್ಬೋದು. ಅದನ್ನು ಬೇಕಾದ್ರೆ ನಿಮಗೆ ನೆಕ್ಸ್ಟ್ ಟೈಮ್ ಬೇರೆ ಥರ ರೀತಿಯಲ್ಲಿ ನಿಮಗೆ ಹಸಿ ಖಾರದಲ್ಲಿ ಅಂದರೆ ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿ ಯಾವ ರೀತಿ ಮಾಡೋದು ಅಂತ ಅದನ್ನು ನೆಕ್ಸ್ಟ್ ಟೈಮ್ ತೋರಿಸ್ಕೊಡ್ತೀನಿ. ಈಗ ನೋಡಿ ನೆಂದಿರೋ ಅಕ್ಕಿನ ಯಾವುದೇ ರೀತಿ ನೀರನ್ನು ಬಸ್ದುಬಿಟ್ಟು ಹಾಕ್ಕೊಳ್ಳಿ. ಯಾವುದೇ ರೀತಿ ಅಕ್ಕಿನ ಏನು ತೊಳಿಬೇಕಾದ್ರೆ ನಾವು ಈ ಥರ ಕ್ಯೂಚಿ ತೊಳಿತೀವಲ್ಲ ಆ ಥರ ಮಾಡಿಬಿಡಿ. ಯಾಕಂದರೆ ಬಾಸುಮತಿ ರೈಸು ಉದ್ದುದ್ದ ಇರೋದ್ರಿಂದ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ ನೆಂದಿರೋದ್ರಿಂದ. ಜಸ್ಟ್ ನೀರನ್ನು ಬಸ್ದುಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇ. ನೋಡಿ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮೊಟ್ಟೆನೂ ಸಹ ನೋಡಿಕೊಂಡು, ಯಾಕಂತ ಹೇಳಿದ್ರೆ ತುಂಬ ಬೆಂದುಬಿಟ್ರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಜಸ್ಟ್ ನಾನು ಒಂದು 75% ಅಷ್ಟೇ ಬೇಯಿಸಿ ಇದ್ರ ಜೊತೆಲ್ಲ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು ನೆಕ್ಸ್ಟ್ ಅಂದರೆ ನೀವು 2 ಕುದಿ ಬಂದ ನಂತರ ಬೇಕಾದ್ರೆ ಮೊಟ್ಟೆನ ಹಾಕ್ಕೊಳ್ಬೋದು. ನಾನು ಮುಂಚೆನೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಈಗ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ ಅಂತ ಹೇಳಿದರೆ ಅದಕ್ಕೆ 1.5 ಗ್ಲಾಸ್ನಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕು. ಬಾಸುಮತಿ ರೈಸಿಗೆ ಒಂದು ಲೋಟಕ್ಕೆ 1.5 ಗ್ಲಾಸ್ನಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ನೀವು ಹಾಕಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸೈಡಿಗೆಲ್ಲ ಮಸಾಲೆ ಹಿಡ್ದಿರುತ್ತೆ. ನೀವು ಜಸ್ಟ್ ಅದನ್ನು ಕ್ಲೀನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಏನಾಗುತ್ತೆ, ಚೆನ್ನಾಗಿ ಆಗುತ್ತೆ. ಮತ್ತು ನಿಮಗೆ ಉಪ್ಪು ಖಾರನೂ ಸಹ ಗೊತ್ತಾಗತ್ತೆ ಅಂತ ಹೇಳ್ಬೋದು. ನಿಮಗೆ ಇನ್ನೊಂದು ಸರಿ ಈಗ ಏನಾಗಿದೆ ಅಲ್ವಾ, ಇದಾದ ಮೇಲೆ ಸ್ವಲ್ಪ ಹೊತ್ತು ನೀವು ಕುದಿಲಿಕ್ಕೆ ಬಿಡಬೇಕಾಗತ್ತೆ. ಆವಾಗಲೂ ನಮಗೆ ಏನಂತ ಹೇಳಿದ್ರೆ ಒಂದು ಉಪ್ಪು ಖಾರ ಎಲ್ಲ ಗೊತ್ತಾಗತ್ತೆ ಅಂತ ಹೇಳ್ಬೋದು. ಆಮೇಲೆ ನಿಮಗೆ ಉಪ್ಪು ಖಾರ ಸ್ವಲ್ಪ ಗೊತ್ತಾದ ಮೇಲೆ ನೀವು ಇನ್ನೂ ಸ್ವಲ್ಪ ಕಮ್ಮಿ ಇದ್ದರೆ ಹಾಕೊಬೋದು. ಈಗಲೇ ನಾನು ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೇಲೆ ಕೊತ್ತಂಬರಿ ನಾನು ಯಾವುದೇ ರೀತಿ ಮಿಕ್ಸಿಗೆ ನಾನು ಕೊತ್ತಂಬರಿನ ಆ್ಯಡ್ ಮಾಡಲಿಲ್ಲ. ಜಸ್ಟ್ ಸಣ್ಣದಾಗಿ ಕಟ್ ಮಾಡಿ ಈಗ ಒಂದು ಸರಿ ನಾನು ಇದನ್ನು ಹಾಕ್ಕೊತಾ ಇದ್ದೀನಿ, ಮೇಲೆ ಹಾಕ್ಕೊತಾ ಇದ್ದೀನಿ. ಈಗ ಇದು ಒಂದು ಕುದಿ ಬರಬೇಕಾಗತ್ತೆ. ಇದು ಒಂದು ಕುದಿ ಬಂದ ಮೇಲೆ ನಿಮಗೆ ಉಪ್ಪು ಖಾರನ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಈಗಲೇ ನೋಡಿ ಒಂದು ಸರಿ ಉಪ್ಪು ಖಾರ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ನಾನು ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕಾಗತ್ತೆ. ಮತ್ತು ಇನ್ನೊಂದೇನು, ಅನ್ನ ಆದಮೇಲೆ ತಿರುವಕ್ಕೆ ಹೋದಾಗ ಏನಾಗುತ್ತೆ, ಮಿಕ್ಸ್ ಮಾಡೋಕ್ಕೆ ಹೋದಾಗ ಬಾಸುಮತಿ ರೈಸು ಕಟ್ಟಾಗತ್ತೆ. ಹಾಗಾಗಿ ಈಗಲೇ ಸ್ವಲ್ಪ ನೋಡಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಕುದಿ ಬಂದ ನಂತರ ನೀವು ಬೇಕಾದ್ರೆ ಕುಕ್ಕರ್ನ
ಮುಚ್ಕೊಳ್ಬೋದು. ನೋಡಿ ಒಂದು ಕುದಿ ಬರ್ತಾ ಇದೆ. ಈಗ ಇನ್ನೊಂದು ಸರಿ ಉಪ್ಪು ಖಾರನ ಚೆಕ್ ಮಾಡಿಕೊಂಡು ನೀವು ಲಿಡ್ನ ಕ್ಲೋಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡಿ ನಾನು ಉಪ್ಪು ಖಾರ ನೋಡ್ಕೊತಾ ಇದ್ದೀನಿ. ಆವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ನನಗೆ ಹಾಗಾಗಿ ಸರಿ ಇತ್ತು. ಈಗ ನಾನು ಜಸ್ಟ್ ಒಂದು ಲಿಡ್ಡನ್ನು ಕವರ್ ಮಾಡ್ಕೊತೀನಿ, ಕ್ಲೋಸ್ ಮಾಡ್ಕೊತೀನಿ. ಈಗ ಕ್ಲೋಸ್ ಮಾಡಿದ ಮೇಲೆ ನಿಮಗೆ ಈಗ ನಾರ್ಮಲ್ಲಾಗಿ ಒಂದು ಕುದಿ ಬಂತು ಅಂತ ಹೇಳಿದ್ರೆ ನಿಮಗೆ ಮಿನಿಮಮ್ 2 ವಿಷಲ್ ಸಾಕಾಗತ್ತೆ. ನಾನು ಇಲ್ಲಿ 3 ವಿಷಲ್ ಬೇಕಾಗತ್ತೆ ಅಂತೇಳಿ ನಿಮಗೆ 3 ವಿಷಲ್ ಅಂತ ಹೇಳಿ ತೋರಿಸ್ದೆ. ಬಟ್ ಇಲ್ಲಿ 3 ವಿಷಲ್ ಅವಶ್ಯಕತೆ ಇರಲಿಲ್ಲ ನನಗೆ, 3 ವಿಷಲ್ ಅಂತ ತೋರಿಸ್ದೆ. ಬಟ್ ನನಗಿಲ್ಲ ಅದೇನಂತ ಹೇಳಿದ್ರೆ ಕುದಿ ಬಂದಿತ್ತಲ್ವ, ಅದರಲ್ಲಿ ಒಂದು 25% ಅದರಲ್ಲಿ ಆಗಿಬಿಟ್ಟಿರುತ್ತೆ. ಹಾಗಾಗಿ ನಾನೇನು ಮಾಡಿದೆ, 2 ವಿಷಲ್ನ ತೊಗೊಂಡೆ. 2 ವಿಷಲ್ನ ತೊಗೊಂಡು ಆಮೇಲೆ ಆರಿದ ಮೇಲೆ ನಾವು ವಿಷಲ್ ಎತ್ತಕ್ಕೆ ಹೋಗಬಾರ್ದು, ಯಾಕಂದರೆ ನೀರು ಹಾಗೆ ಉಳ್ಕೊಂಬಿಡುತ್ತೆ. ತಾನೇ ವಿಷಲ್ ಹೋಗೋವರೆಗೂ ವೆಯ್ಟ್ ಮಾಡಿ ನಂತರ ಹಾಕಬೇಕು. ನೋಡಿ ಮೊಟ್ಟೆನೂ ಸಮೇತ ಮೇಲೆ ಬಂದು ಕೂತಿದೆ, ಚೆನ್ನಾಗಿ ಆಗಿದೆ. ನೋಡಲಿಕ್ಕೂ ಸಹ ತುಂಬಾ ಚೆನ್ನಾಗಿದೆ, ಟೇಸ್ಟು ತುಂಬಾ ಆಗಿತ್ತು. ನೋಡಿ ಫ್ರೆಂಡ್ಸ್, ಎಷ್ಟು ಸುಲಭ ಅಲ್ವಾ ಹೇಗೆ ಬಿರಿಯಾನಿ ಮಾಡೋದು. ಇದನ್ನು ಪುದೀನ ಬೇಕಾದರೆ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು, ಮತ್ತು ಮೇಲೆ ಕೊತ್ತಂಬರಿ ಸಹ ನೀವು ಉದುರಿಸ್ಕೊಳ್ಬೋದು. ಎಷ್ಟು ಸುಲಭ ಇದೆ ಅಲ್ವಾ. ಒಂದು ಸರಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.